ಮಳೆ ಬರ್ತಾ ಉಂಟು, ಕರೆಂಟ್ ಸಹ ಇಲ್ಲ ಇಲ್ಲಿ. ನಾನು ಚಹಾ ಇಡ್ಲಿಕ್ಕೆ ಬಂದೆ, ಬೆಕ್ಕಿಗೆ ಚಳಿ ಆಗ್ತದೆ ಈ ಮಳೆಗೆ, ಹಾಗೆ ಸಮಿತಿನೊಟ್ಟಿಗೆ ಹೋಗಿ ಮಲಗಿ. ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ, ಮಳೆಗೆ ರಜೆ ಕೊಟ್ಟಿದ್ದಾರೆ, ಹಾಗೆ ಇವತ್ತು ಅವರು ಕೂಡ ಮನೆಗಿದ್ದಾರೆ. ಚಹಾ ಇಟ್ಟಿದ್ದೇನೆ, ಸಂಜೆಯ ಟೀ. ಸ್ವಲ್ಪ ಸ್ಟ್ರಾಂಗ್ ಮಾಡುವ, ಸ್ಟ್ರಾಂಗ್ ಚಹಾ. ಸಕ್ಕರೆಯಲ್ಲಿ ಇರುವೆ ಕುತ್ಕೊಂಡಿದ್ದು ನೋಡಿ. 1 2 3 4 5. ನಾನು 6 ಸ್ಪೂನ್ ಹಾಕ್ತೇನೆ. 6 ಸ್ಪೂನ್ ಕರೆಕ್ಟ್ ಆಗ್ತದೆ. ಸ್ವಲ್ಪ ಟೇಸ್ಟ್ ಇದ್ದರೆ ಚಹಾ ಕುಡ್ಲಿಕ್ಕೆ ಒಳ್ಳೇದಾಗ್ತದೆ, ಸಿಹಿ ಇದ್ರೆ. ನಾನು ಅವಲಕ್ಕಿ ಕೂಡ ಮಾಡಿದ್ದೇನೆ. ಇವತ್ತು ಅವರು ಕೂಡ ಮನೆಯಲ್ಲಿದ್ದಾರಲ್ಲ, ಹಾಗೆ ಹೊರಗಡೆ ಮಳೆ ಕೂಡ ಬರ್ತಾ ಉಂಟು, ಮತ್ತೆ ಬೇರೆ ಏನು ತಿಂಡಿ ಮಾಡ್ಲಿಕ್ಕಿಲ್ಲ ಇದು, ಹಾಗೆ ಅವಲಕ್ಕಿ ಆಗ್ಬೋದು ಅಂತ ಹೇಳಿ ಅವಲಕ್ಕಿ ಮಾಡಿದ್ದೇನೆ. ಮಳೆ ಹೇಳಿದ್ರೆ ಮಳೆ ಬಿಡುದಿಲ್ಲ, ಅಷ್ಟು ಮಳೆ, ಕಂಟಿನ್ಯೂಸ್ ಆಗಿ ಮಳೆ ಅಲ್ವಾ ಇವಾಗ, ಹಾಗೆ ಬೋರಾಗಿ ಆಯ್ತಿತ್ತು ಒಳಗಡೆ ಕೂತು 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 ಕೂತು. ನಾನು ಹೊರಗಡೆ ಹೋಗುದೇ ಇಲ್ಲ, ನನಗೆ ಹೊರಗಡೆ ಹೋದ್ರೂ ಕೂಡ ಆಗುದಿಲ್ಲ, ಮಳೆಗೆ ಕೋಲ್ಡ್ ಜಾಸ್ತಿ ಆಗುವಾಗ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಒಳಗಡೆವೇ ಇದ್ದೇನೆ, ಮನೆ ಒಳಗಡೆವೇ. ಅವರಿಗೆ ಸಂಜೆ ಟೈಮಲ್ಲಿ ಅವಲಕ್ಕಿ ಇಷ್ಟ ಆಗ್ತದೆ, ಮನೆಯಲ್ಲಿದ್ದರೆ. ಬೆಳಿಗ್ಗೆ ಅವಲಕ್ಕಿ ಇಷ್ಟ ಆಗುದಿಲ್ಲ, ಬೆಳಿಗ್ಗೆ ಟೈಮಲ್ಲಿ. ನಾನಿವತ್ತು ಚಹಾ ಮಾಡುವಾಗ ಯಾವುದು ಗೊತ್ತುಂಟ, ಗರಂ ಮಸಾಲೆಯಲ್ಲಿ ಚಕ್ಕೆ ಇರ್ತದಲ್ಲ, ಅದನ್ನು ಹಾಕಿದ್ದೇನೆ. ನೋಡುವ ಒಂದು ಸ್ಪೆಷಲ್ ಆಗಿ ಹೇಗಿರ್ತದೆ ಅಂತ. ನಾನು ಇಲ್ಲದಿದ್ದರೆ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕ್ತೇನೆ, ಏಲಕ್ಕಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಏಲಕ್ಕಿ ಇಲ್ಲ ಆಯಿತು, ಹಾಗೆ ಹಾಕಿ ನೋಡ್ತಾ ಇದ್ದೇನೆ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಚಹಾ ಕುಡಿದು ಇನ್ನು ಬೈತಾರಂತ ಕೂಡ ಗೊತ್ತಿಲ್ಲ ಅದು ಹಾಕಿದ್ದಕ್ಕೆ. ಸ್ವಲ್ಪ ಚಹಾ ಆ್ಯಡ್ ಮಾಡ್ತಾ ಇದ್ದೇನೆ. ಸಮಿತ್ ಲಕ್ಕಚೇನಾ? ಹಾಗೆ ನಾನು ವಿಡಿಯೋದಲ್ಲಿ ಮಾತಾಡ್ತಾ ಇರುವಾಗ ಯಜಮಾನರು ಫೋನಲ್ಲಿ ಮಾತಾಡ್ತಾ ಇದ್ರು, ನನಗೆ ಅದೇ ವಾಯ್ಸ್ ಕೇಳಿಸ್ತಾ ಇತ್ತು, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಇತ್ತು. ಹಾಗೆ ಸೌಂಡ್ ಕೊಡ್ತಾ ಇದ್ದೇನೆ, ವ್ಯತ್ಯಾಸ ಏನಿಲ್ಲ. ನಾನು ಕೂಡ ಚಹಾ ಕುಡಿದು ನೋಡಿದೆ, ಏನು ವ್ಯತ್ಯಾಸ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಹಾಗೆ ಏಲಕ್ಕಿ ಹಾಕಿದರೆ ಮಾತ್ರ ಒಂಥರ ಟೇಸ್ಟ್ ಆಗ್ತದೆ, ಇದರಲ್ಲಿ ಏಲಕ್ಕಿ ಖಾಲಿ ಆಗಿತ್ತು, ಹಾಗೆ ನಾನು ಅದನ್ನು ಹಾಕಿ ನೋಡಿದ್ದೆ. ಹಾಗೆ ನಾನು ಅಕ್ಕನ ಮನೆಗೆ ಹೋಗ್ಲಿಕ್ಕೆ ಉಂಟು, ಯಾಕೆಂತ ಹೇಳಿದರೆ ನನಗೆ ಪತ್ರಡೆ ಎಲೆ ಬೇಕಿತ್ತು. ತುಂಬ ದಿವಸದಿಂದ ಪತ್ರಡೆ ಮಾಡಬೇಕು ಅಂತ ಇದ್ದೆ, ಇಲ್ಲಿ ಪತ್ರಡೆ ಎಲೆ ಇಲ್ಲ. ಹಾಗೆ ಅಲ್ಲಿ ಹತ್ತಿರದಲ್ಲಿ ಒಂದು ರಿಲೇಷನ್ ಅವರ ಮನೆ ಉಂಟು, ಅಲ್ಲಿಗೆ ಕೂಡ ಒಮ್ಮೆ ಹೋಗಿ ಬರಬೇಕು ಅಂತಿದ್ದೇನೆ. ಇನ್ನು ಅಲ್ಲಿಗೆ ಹೋಗಿ ಬಂದು ಆಮೇಲೆ ಸಿಗ್ತೇನೆ ನಾನು. ಯಾಕೋ ನನ್ನ ಫೋನ್ ಸ್ವಲ್ಪ ಏನೋ ಕಂಪ್ಲೇಂಟ್ ಇದೆ, ಯಾಕೆಂತ ಹೇಳಿದರೆ ನಾನು ಮಾತಾಡಿದ ವಾಯ್ಸ್ ಕೂಡ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗೆ ನಾನು ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೇನೆ. ಅಕ್ಕನ ಮನೆಯ ಹೊಸ ಮನೆಗೆ ನಾನು ಬಂದಿದ್ದೇನೆ, ಒಮ್ಮೆ ನೋಡಿ ಹೋಗುವ ಅಂತ. ಹಾಗೆ ವರ್ಕ್ ಆಗ್ತಾ ಉಂಟು, ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಇವಾಗ ತೋರಿಸಿದ್ರೆ ಕೂಡ ಏನು ಅಂತ ಕೂಡ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಮತ್ತು ಒಂದು ಕಡೆಯಲ್ಲಿ ಲೈಟಿಂಗ್ಸಿನ ಕೊರತೆ ಕೂಡ ಉಂಟು, ಕತ್ತಲು ತುಂಬ ಕಾಣಿಸ್ತಾ ಉಂಟು. ಹಾಗೆ ಒಮ್ಮೆ ಜಸ್ಟ್ ನಾನು ನೋಡಿ ಹೋಗುವ ಅಂತ ಬಂದೆ. ಈ ತೂಪನ ಒಳಗೆ ಅಕ್ಕ ಕ್ಯಾರೆಟ್ ಜ್ಯೂಸ್ ಮಾಡಿದ್ಲು ನನಗೆ. ಹಾಗೆ ಗೋಬಿ ಇತ್ತು, ಅದು ಪಾರ್ಸಲ್ ತಂದಂತೆ, ಗೋಬಿ ಮಂಚೂರಿ. ಹಾಗೆ ನಾನು ಹೋಗೋಗಿತ್ತು, ಹಾಗೆ ನನಗೆ ಕೂಡ ಕೊಟ್ಲು ಅವಳು. ಹಾಗೆ ಜ್ಯೂಸ್, ಕ್ಯಾರೆಟ್ ಜ್ಯೂಸ್, ಇದು ನನಗೋಸ್ಕರ ಮಾಡಿದ್ಲು ಅವಳು. ಹಾಗೆ ತಿನ್ನಲಿಕ್ಕೆ ಚಕ್ಕುಳಿ ಇತ್ತು, ಮಿಕ್ಸರ್ ಇತ್ತು. ಹಾಗೆ ತಿಂದು ಇನ್ನೊಂದು ರಿಲೇಷನ್ ಅವರ ಮನೆಗೆ ಹೋಗಿ ಪತ್ರಡೆ ಎಲೆ ತೆಗೆದು ಮನೆಗೆ ಬರಬೇಕು. ಇದು ನೋಡಿ ಅಕ್ಕನ ಮನೆಯಲ್ಲಿ ಆಗುವ ದೀವಿಗೆ ಹಲಸು, ಮೊನ್ನೆ ಕೊಟ್ಟಿದ್ಲಲ್ಲ ಇದೇ ಮರದಲ್ಲಿ ಆದದ್ದು. ಕಾಲಲ್ಲಿ ಕೆಸರಾಯ್ತು, ಕೆಸರು. ಹಾಗೆ ರಿಲೇಷನ್ ಅವರ ಮನೆಗೆ ಹೋಗಿ ನಾವು ಮನೆಗೆ ಬರ್ತಾ ಇದ್ದೇವೆ. ಹೀಗೆ ಸುಮ್ಮನೆ ಹೋದದ್ದು ಒಂದು ವಾಕಿಂಗ್, ಸಂಜೆದು. ತುಂಬ ದಿವಸ ಆಯ್ತಲ್ಲ ಹೊರಗಡೆ ಬರದೆ. ನಾನು ಬೆಳ್ತಿಗೆ ಅಕ್ಕಿ ಮತ್ತು ಮೆಂತೆ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ನೆನೆಸಿಟ್ಟಿದ್ದೇನೆ. ಒಂದು 2 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ, ನಾನು ಸ್ವಲ್ಪ ಮಾಡುವ ಕಾರಣ 2 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ. ಇದನ್ನು ಸಪರೇಟ್ ಗ್ರೈಂಡ್ ಮಾಡ್ತೇನೆ ನಾನು.
ಹಾಗೆ ಒಟ್ಟಿಗೆ ಬೇಕಾದರೆ ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು. ಹಾಗೆ ಮಸಾಲೆ ಎಲ್ಲ ಹುರಿದಿಟ್ಟಿದ್ದೀನಿ, ಇದರಲ್ಲಿ ಕೊತ್ತಂಬರಿ, ಜೀರಿಗೆ, ಮೆಂತೆ ಇದೆ, ಹಾಗೆ ಬೆಲ್ಲ. ನನಗೆ ಬೆಲ್ಲ ಹಾಕದಿದ್ರೆ ಟೇಸ್ಟ್ ಆಗೋದಿಲ್ಲ. ನಾನು ಯಾವುದು ಪತ್ರೊಡೆ ಫ್ರೈ ಮಾಡ್ತೇನೆ, ತವಾ ಫ್ರೈ ಉಂಟಲ್ಲ ಅದು ಮಾಡೋದು, ಹಾಗಾಗಿ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ಮೆಣಸು, ಉದ್ದ ಮೆಣಸು, ಹಾಗೆ ಅರ್ಧದಷ್ಟು ತೆಂಗಿನಕಾಯಿ ತುರಿ, ಹಾಗೆ ಇದು ಯಾವುದು ಹುಳಿ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜ್ ತೆಗಿಬೇಕಿಲ್ಲದಿದ್ದರೆ ತುರಿಸ್ತದೆ. ಮತ್ತು ಇಂಗು, ಇಷ್ಟು ಹಾಕಿ ನಾನು ಒಟ್ಟಿಗೆ ಬೇಕಾದರೆ ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು. ನಾನು ಮಿಕ್ಸಿಲಿ ಹಾಕುವ ಕಾರಣ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಫೈನಲ್ ಆಗಿ ಮಿಕ್ಸ್ ಮಾಡ್ತೇನೆ ಉಪ್ಪು ಹಾಕಿ. ಇದೆಲ್ಲ ಗ್ರೈಂಡಾಗಿ ಮಿಕ್ಸ್ ಮಾಡಿದೆ ನೋಡಿ. ತೆಳುವಾಗಬಾರ್ದು, ನಾನು ಎಲೆಗೆ ಅಂಟಿಸಿ ಮಾಡ್ತಾ ಇದ್ದೇನೆ, ಹಾಗಾಗಿ ತೆಳುವಾದರೆ ಕಷ್ಟ ಆಗ್ತದೆ. ಕರೆಕ್ಟಾಗಿದೆ. ನಾವು ತವಾ ಫ್ರೈ ಮಾಡೋದಲ್ಲ ಯಾವುದು ಪತ್ರೊಡೆ, ಹಾಗಾಗಿ ಈ ಮಸಾಲೆ ಎಲ್ಲ ಕರೆಕ್ಟ್, ಉಪ್ಪು ಹುಳಿ ಖಾರ ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು, ಆದರೆ ಮಾತ್ರ ಒಳ್ಳೇದಾಗೋದು. ನಾವಿವಾಗ ಪದಾರ್ಥಕ್ಕೆ ಹಾಕಿ ಮಾಡ್ತೇವಲ್ಲ, ಅವಾಗ ಸ್ವಲ್ಪ ವ್ಯತ್ಯಾಸ ಆದರೂ ನಮಗೆ ಪದಾರ್ಥದಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಹಾಗೆ ಅಲ್ಲ, ಇದು ಮಾಡುವಾಗಲೇ ಕರೆಕ್ಟಾಗಿ ಮಾಡಬೇಕಾಗ್ತದೆ. ನಾನು ಪದಾರ್ಥದಲ್ಲಿ ಹಾಕಿ ಮಾಡೋದಿಲ್ಲ, ನನಗೆ ಅದು ಅಷ್ಟೇನು ಇಷ್ಟ ಇಲ್ಲ. ಈ ರೀತಿ ತವಾ ಫ್ರೈ ಮಾಡೋದು ಅಂತ ಹೇಳಿದರೆ ನನಗೆ ತುಂಬ ಇಷ್ಟ. ಹಾಗೆ ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಬ್ಯಾಲೆನ್ಸ್ ಆಗಿ ಕರೆಕ್ಟ್ ಆಗಿದೆ. ನಾನು ಎಲೆ ಇಲ್ಲಿವರೆಗೆ ಕ್ಲೀನ್ ಮಾಡಲಿಲ್ಲ, ಎಲೆ ಕ್ಲೀನ್ ಮಾಡಬೇಕಷ್ಟೇ. ಫಸ್ಟಿಗೆ ನಾನು ಗ್ರೈಂಡ್ ಮಾಡಿಟ್ಟದೆ, ಯಾಕೆಂತ ಹೇಳಿದರೆ ಇಲ್ಲಿ ಕರೆಂಟ್ ಅವಾಗ ಹೋಗ್ತದೆ. ಇದು ಸ್ವಲ್ಪ ಹಳ್ಳಿ ಸೈಡ್ ಅಲ್ಲ, ಹಳ್ಳಿ ಸೈಡ್ ಹೇಳಿದರೆ ಮರಗಳೆಲ್ಲ ಜಾಸ್ತಿ ಇರುವ ಕಾರಣ ಈ ಗಾಳಿ ಬಂದ ಕೂಡಲೇ ಎಲೆ ಎಂತ ವೀಡಿಯೋ ಮಾಡಬೇಡ ಬಿಡ್ಪಾರ, ಗಾಳಿ ಬಂದರೆ ಏನಾಗ್ತದೆ, ಗಾಳಿ ಬರುವಾಗ ಲೈನಿಗೆ ಎಲ್ಲಿಯಾದರೂ ಬೀಳ್ತದೆ, ಆವಾಗ ಕರೆಂಟ್ ಹೋಗ್ತದೆ, ಮತ್ತೆ ಕರೆಂಟ್ ಹೋದರೆ ಬರೋದಿಲ್ಲ. ಹಾಗೆ ಬೇಗ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಎಲೆ ಒಂದು ಕ್ಲೀನ್ ಮಾಡಬೇಕು. ಎಲೆ ಎಲ್ಲ ಕ್ಲೀನ್ ಮಾಡಿದೆ ನಾನು. ಪತ್ರೊಡೆ ಮಾಡಬೇಕು. ಈಚೆಗೆ ಬಾ, ಕ್ಯಾಮೆರಾ ಮ್ಯಾನ್ ಸ್ವಲ್ಪ ಈಚೆಗೆ ಬಾ. ನಾನು ಪತ್ರೊಡೆ ಮಾಡ್ತಾ ಇದ್ದೇನೆ. ಹಾಗೆ ಎಲೆಯ ನಾರೆಲ್ಲ ತೆಗೆದಿದ್ದೇನೆ ನಾನು. ದೊಡ್ಡ ದೊಡ್ಡ ಎಲೆ ಇದ್ದರೆ ನಾರು ತೆಗಿಬೋದು, ಚಿಕ್ಕ ಎಲೆ ಇದ್ದರೆ ನಾರೇನು ತೆಗಿಬೇಕು ಅಂತ ಇಲ್ಲ. ನನ್ನ ಹತ್ರ ಆಲ್ರೆಡಿ ಜಾಸ್ತಿ ಚಿಕ್ಕ ಎಲೆವೇ ಇರೋದು. ಫಸ್ಟಿಗೆ ಮಾತ್ರ ದೊಡ್ಡ ಎಲೆ ಇಟ್ಟಿದ್ದೇನೆ. ಹಾಗೆ 5 ಎಲೆ ಇಟ್ಟು ನಾನು ಪತ್ರೊಡೆ ಮಾಡ್ತೇನೆ ಒಂದು ಪತ್ರೊಡೆ ಮಾಡುವಾಗ. ಹಾಗೆ ನನ್ನದರಲ್ಲಿ ಜಾಸ್ತಿ ಏನು ಆಗಲಿಕ್ಕಿಲ್ಲ, ಒಂದು 3 ಪತ್ರೊಡೆ ಆಗ್ಬೋದು. ಯಾಕೆಂತ ಹೇಳಿದರೆ ಅಕ್ಕಿ ನಾನು ಜಾಸ್ತಿ ಏನೂ ಹಾಕಲಿಲ್ಲ. ಹಾಗೆ ಫುಲ್ ಒಮ್ಮೆ ಕವರ್ ಮಾಡಬೇಕು ಹಿಟ್ಟಲ್ಲಿ, ಯಾಕೆಂತ ಹೇಳಿದರೆ ಎಲೆ ಕಾಣದ ಹಾಗೆ ಕವರ್ ಮಾಡಬೇಕು. ಇದು ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೇನೆ, ಹೆಚ್ಚಿನವರಿಗೆ ಗೊತ್ತಿರ್ಬೋದು ಪತ್ರೊಡೆ ಮಾಡುವ ರೀತಿ. ಹಾಗೆ ಫೈನಲ್ ಸ್ಟೇಜ್, ಇದನ್ನು ಮಡಚೋದು, 4 ಸೈಡ್ ಕೂಡ ಮಡಚಿ ಆಮೇಲೆ ರೋಲ್ ಮಾಡಬೇಕು. ಹಾಗೆ ಅದರ ಮೇಲೆ ಕೂಡ ಈ ರೀತಿ ಹಿಟ್ಟು ಹಾಕಬೇಕು. ಮತ್ತು ಪತ್ರೊಡೆ ಮಾಡೋದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ನಾವು ಇಷ್ಟಪಟ್ಟು ಮಾಡುವ ಕೆಲಸ ಯಾವತ್ತೂ ಕಷ್ಟ ಅಂತ ಅನಿಸೋದಿಲ್ಲ. ನನಗೆ ಅಡುಗೆ ಕೆಲಸ ಮೊದಲಿನಿಂದವೇ ತುಂಬ ಇಷ್ಟ, ಹಾಗಾಗಿ ನಾನು ಇಷ್ಟಪಟ್ಟು ಮಾಡುವ ಕಾರಣ ಮಾಡುವಾಗ ಎಂಜಾಯ್ ಮಾಡ್ತೇನೆ ಕೆಲವೊಂದು ಕೆಲಸಗಳು. ಹಾಗೆ ಇದೆಲ್ಲ ಅಪರೂಪಕ್ಕೆ ಮಾಡುವ ತಿಂಡಿ, ಹಾಗಾಗಿ ನನಗೆ ತುಂಬ ಖುಷಿ ಈ ಥರ ತಿಂಡಿ ಎಲ್ಲ ಮಾಡೋದು ಅಂತ ಹೇಳಿದರೆ. ವರ್ಷದಲ್ಲಿ ಒಮ್ಮೆ ಮಾಡುವ ತಿಂಡಿ ಅಲ್ಲ ಇದೆಲ್ಲ. ಮತ್ತು ಡೈಲಿ ಮಾಡಿದೇ ಕೆಲಸ ಮಾಡುವಾಗ ಸ್ವಲ್ಪ ಬೋರ್ ಅಂತ ಅನಿಸ್ತದೆ, ಆದರೂ ಕೂಡ ಮಾಡದೇ ಇರುವುದಿಲ್ಲ. ಅದು ನಮ್ಮ ದಿನನಿತ್ಯದ ಕೆಲಸ, ಅದು ಮಾಡಲೇಬೇಕು ಅಲ್ವಾ. ಹಾಗೆ ಇದನ್ನು ನಾನು ಹಗ್ಗದಲ್ಲಿ ಕಟ್ತಾ ಇದ್ದೇನೆ. ಬಾಳೆ ಗಿಡದ ಹಗ್ಗ ಉಂಟಲ್ಲ, ಅದರಲ್ಲಿ ಕಟ್ತಾ ಇದ್ದೇನೆ. ಹಗ್ಗ ಕಟ್ಟಬೇಕಾದ ಅಗತ್ಯ ಏನಿಲ್ಲ, ಆದರೂ ಕೂಡ ಕಟ್ತಾ ಇದ್ದೇನೆ. ಇವಾಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ನಂದು ಇಡ್ಲಿ ಕುಕ್ಕರು. ಇದರಲ್ಲಿ ಯಾವುದು ಕಡುಬು ಮಾಡಲಿಕ್ಕಾಗ್ತದೆ, ಬೇರೆ ತಿಂಡಿ ಎಲ್ಲ ಮಾಡಲಿಕ್ಕಾಗ್ತದೆ. 1 kgದು ಮಾಡಲಿಕ್ಕಾಗ್ತದೆ, ಅದಕ್ಕಿಂತ ಜಾಸ್ತಿ ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಇದರಲ್ಲಿ 3 ಆಗಿದೆ, 3 2 ಚಿಕ್ಕದು 1 ದೊಡ್ಡದು. ಅದು ಬೇಯ್ತಾ ಇರಲಿ. ಇದು ನಂದು ಆ್ಯಕ್ಚುಲಿ ಇದು ಇಡ್ಲಿ ಕುಕ್ಕರ್ ನನ್ನದು. ಇಡ್ಲಿ ಕುಕ್ಕರ್ ಹೇಳಿದರೆ ಅದರಲ್ಲಿ ಕಡುಬು ಮಾಡಲಿಕ್ಕೆ ಸಾಕ್ತದೆ, 2 in 1. ಇವಾಗ ಇದು ಬೆಂದಿದೆ, ಹಾಗಾಗಿ ಇನ್ನು ಆಫ್ ಮಾಡ್ತಾ ಇದ್ದೇನೆ ಗ್ಯಾಸ್. ಇದು ಇವತ್ತಿಗೆ ಅಲ್ಲ, ನಾಳೆ ಬೆಳಿಗ್ಗೆ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಫ್ರೈ ಮಾಡ್ತೇನೆ. ಹಾಗಾಗಿ ನಾಳೆ ಬೆಳಿಗ್ಗೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಒಮ್ಮೊಮ್ಮೆ ಅಕ್ಕ ಬೆಳಿಗ್ಗೆ ಬರ್ತಾಳೆ, ಒಮ್ಮೊಮ್ಮೆ ಬಂದರೆ ಅವಳಿಗೆ ಸಹ ಕೊಡುವ. ಅವಳಿಗೆ ಸಹ ಇದು ಇಷ್ಟ ಈ ಥರ ಮಾಡೋದು. ಅವರ ಮನೆಯಲ್ಲಿ ಜಾಸ್ತಿಯಾಗಿ ಪದಾರ್ಥಕ್ಕೆ ಹಾಕಿ ಮಾಡ್ತಾರೆ, ಹಾಗೆ ಈ ಥರ ಮಾಡೋದಿಲ್ಲ ಅಂತೆ. ಹಾಗಾಗಿ ಬಂದರೆ ಕೊಡ್ತೇನೆ ನಾನು ಅವಳಿಗೆ ಸಹ. ನೋಡುವ, ಬಂದರೆ ನಾಳೆ ತೋರಿಸ್ತೇನೆ. ಹಾಗಾಗಿ ನಾಳೆ ಬೆಳಿಗ್ಗೆ ಸಿಗ್ತೇನೆ. ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇವತ್ತು ಕೂಡ ಸ್ಕೂಲಿಗೆ ರಜೆ, ಮಳೆ ಅಲ್ಲ, ಹಾಗೆ ರಜೆ ಕೊಟ್ಟಿದ್ದಾರೆ. ನಾನು ಪತ್ರೊಡೆ ನಿನ್ನೆ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇನ್ನು ಅದನ್ನು ಪ್ಯಾನಲ್ಲಿ ಬಿಸಿ ಮಾಡಿದ್ರಾಯ್ತು. ಪತ್ರೊಡೆ ಫ್ರೈ ಆಗ್ತಾ
ಒಂದೇ ಸೈಡ್ ಸ್ವಲ್ಪ ಫ್ರೈ ಆಗ್ಬೋದು. ಟರ್ನ್ ಮಾಡಿ ಹಾಕಿದ್ದೇನೆ ನಾನು. ಗ್ಯಾಸ್ ಸ್ಲೋಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ, ಮೀಡಿಯಂ ಫ್ಲೇಮಲ್ಲಿಟ್ಟು. ಇಲ್ಲಿ ಚಹಾ ಕೂಡ ಕುದಿತಾ ಉಂಟು. ಅಕ್ಕ ಬಂದು ಎಡಾದ ಪತ್ರೊಡೆ ಸೂಪರ್ ಆಗಿದೆ ಪತ್ರೊಡೆ. ಬೆಕ್ಕು ಸಹ ಪತ್ರೊಡೆ ತಿಂದಿದೆ ಇವತ್ತು ನಮ್ಮ ಬೆಕ್ಕು. ಅಕ್ಕ ಪತ್ರೊಡೆ ತಿಂದು ಹೊರಟ್ಲು. ಹಾಗೆ ನಿನ್ನೆ ನನ್ನ ಅಮ್ಮನ ಬರ್ತ್ಡೇ ಇತ್ತು, ಹಾಗೆ ನಾನು ಶಾರ್ಟ್ಸ್ ಹಾಕಿದ್ದೆ. ಹಾಗೆ ತುಂಬ ಜನರು ವಿಶ್ ಮಾಡಿದ್ರು, ಎಲ್ಲರಿಗೆ ಕೂಡ ಥ್ಯಾಂಕ್ ಯು. ಹಾಗೆ ಇಲ್ಲಿದ್ರೆ ಕೇಕ್ ತಂದು ಕಟ್ ಮಾಡ್ಬೋದಿತ್ತು. ಅಮ್ಮ ಅಂತ ಹೇಳೋದು ಒಂದು ಸ್ಪೆಷಲ್ ಅಲ್ಲ ಎಲ್ಲರಿಗೆ ಕೂಡ. ಅಮ್ಮ ಆಗ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅಮ್ಮನ ಪ್ರೀತಿ ಕೊಡ್ಲಿಕ್ಕಂತೂ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅಮ್ಮನಿಗೆ ಸರಿಸಾಟಿ ಅಂತ ಹೇಳೋದು ಅದು ಅಮ್ಮವೇ ಅಲ್ವಾ ಖುಷಿ? ಅಮ್ಮ ಆಗ್ಲಿಕ್ಕೆ ಬೇರೆ ಯಾರಿಂದ ಸಹ ಸಾಧ್ಯ ಇಲ್ಲ ಅಲ್ವಾ? ಹೌದು. ಹಾಗೆ ಸಿಟ್ಟು ಬರುವಾಗ ನಾವು ಸಿಟ್ಟು ತೋರಿಸೋದು ಕೂಡ ಅಮ್ಮನ ಹತ್ರ ಅಲ್ವಾ? ಹಾಗೆ ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.